ನಾನು ಸುಮ್ಮನೆ ಎಕ್ಸಾಮಿಗೆ ಹೋಗ್ತಾ ಇದ್ವಲ್ಲ. ನಂಗೆ ಲೊಕೇಶನ್ ಕಳಿಸು, ನಾನು ಈಗಲೇ ಬರ್ತೀನಿ. ಬಾವ್ನವ್ರೆ, ಅಪಾಯದಲ್ಲಿ ಮಲ್ಲಿ ಕಾವಲಾಗ್ತನ ಗೌತಮ್, ಜಯದೇವ್ಗೆ ಸೋಲು ಖಚಿತ. ಝೀಟ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿಗೆ ಸಂಕಷ್ಟ ಎದುರಾಗಿದೆ. ಮಲ್ಲಿ ಪರೀಕ್ಷೆ ಬರೆಯಬಾರದು ಎಂದು ಜಯದೇವ್ ಪಣ ತೊಟ್ಟಿದ್ದಾನೆ. ಹೀಗಾಗಿ ತೊಂದರೆ ಕೊಡುತ್ತಲೇ ಇದ್ದಾನೆ. ರಾತ್ರೋರಾತ್ರಿಯೇ ಮಲ್ಲಿಗೆ ತೊಂದರೆ ಕೊಟ್ಟ ಜಯದೇವ್ ಬಗ್ಗೆ ಮಲ್ಲಿ ಕೆಂಡ ಆಗಿದ್ದಳು. ನೀನು ಉತ್ತರ ಕೊಡಬೇಕಾದದ್ದು ಇಲ್ಲಿ ಅಲ್ಲ, ಎಕ್ಸಾಮ್ ಮೂಲಕ ಉತ್ತರ ಕೊಡಬೇಕು ಎಂದು ಭೂಮಿಕಾ ಮಲ್ಲಿಗೆ ಹೇಳಿದ್ದಾಳೆ. ಈಗ ಎಕ್ಸಾಮ್ ಹೊರಡಲು ಸಿದ್ಧ ಆಗಿದ್ದಾಳೆ ಮಲ್ಲಿ. ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿಗೆ ಸಂಕಷ್ಟ ಎದುರಾಗಿ ಒದಗಿ ಬಂದಿದೆ. ಜಯದೇವ್ ಹುಡುಗರು ಅಟ್ಯಾಕ್. ದಾರಿಯಲ್ಲಿ ಬರ್ತಿದ್ದ ಮಲ್ಲಿ ಮೇಲೆ ಜಯದೇವ್ ಹುಡುಗರು ಅಟ್ಯಾಕ್ ಮಾಡಿದ್ದಾರೆ. ಮಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ. ರೌಡಿಗಳ ಕಣ್ ತಪ್ಪಿಸಿ ಅವಿತುಕೊಂಡು ಗೌತಮ್ಗೆ ಫೋನ್ ಮಾಡಿ ನಡೆದ ವಿಚಾರ ಹೇಳಿದ್ದಾಳೆ. ಮಲ್ಲಿಗೆ ಸಮಾಧಾನ ಮಾಡಿ ಗೌತಮ್ ಧೈರ್ಯ ಹೇಳಿದ್ದು ಲೊಕೇಶನ್ ಕಳಿಸುವಂತೆ ಹೇಳಿದ್ದಾನೆ. ಹಾಗೆ ಗೌತಮ್ ಎಂಟ್ರಿ ಆಗಿದೆ. ಜಯದೇವ್ ಅಂತ ಗೊತ್ತಾದ್ರೆ ಗೌತಮ್ ಸುಮ್ಮನೆ ಇರ್ತಾನಾ? ಇದರ ಹಿಂದೆ ಜಯದೇವ್ ಕೈವಾಡ ಇದೆ ಅನ್ನೋದು ಇನ್ನು ಗೌತಮ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ಜಯದೇವ್ನ ಗೌತಮ್ ಇನ್ನೊಮ್ಮೆ ಸುಮ್ಮನೆ ಬಿಡ್ತಾನಾ? ಮಲ್ಲಿ ಬಚಾವಾಗಿ ಎಕ್ಸಾಮ್ ಪಾಸ್ ಆಗ್ತಾಳ ಎನ್ನುವುದನ್ನ ಕಾದು ನೋಡ್ಬೇಕಿದೆ. ಧಾರಾವಾಹಿಯಲ್ಲಿ ಈ ಎಲ್ಲಾ ಸಂಗತಿಗಳ ಮಧ್ಯೆ ಆನಂದ್ ಮತ್ತು ಗೌತಮ್ ಸ್ನೇಹ ಕೂಡ ಹೈಲೈಟ್ ಆಗಿದೆ. ಪ್ರೇಕ್ಷಕರು ಈ ಇಬ್ಬರ ಜೋಡಿ ಕಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಗೌತಮ್ ಹಾಗೂ ಆನಂದ್ ಕಾರಿನಲ್ಲಿ ಸ್ನೇಹದ ಬಗ್ಗೆ ಮಾತನಾಡಿರುವಾಗ ಸಂಭಾಷಣೆ ಬಗ್ಗೆ ಪ್ರೇಕ್ಷಕರು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ತಲೆಗೆ ಹುಳು ಬಿಟ್ಟುಕೊಂಡ ಶಕುಂತಲಾ. ಸದ್ಯ ಶಕುಂತಲಾ ಕೂಡ ಗೌತಮ್ ಮುಂದೇನು ಮಾಡ್ತಾನೆ ಎನ್ನುವ ಆತಂಕದಲ್ಲಿದ್ದಾಳೆ. ಜಯದೇವ್ ಪ್ರತೀಕಾರ ಮುಂದುವರೆದಿದೆ. ಮಲ್ಲಿ ಪರೀಕ್ಷೆಯನ್ನ ನೀಡಿ ಮುಂದೆ ಪಾಸ್ ಆಗ್ತಾಳ? ಹಾಗೊಂದು ವೇಳೆ ಪಾಸ್ ಆದ್ರೆ ಮುಂದೇನು? ಜಯದೇವ್ಗೆ ಸುನಿ ಉಲ್ಟಾ ಹೊಡೆಯುತ್ತಾನ? ಹೊಸ ಉದ್ಯಮಕ್ಕಿಳಿದ ಗೌತಮ್ ಯಶಸ್ವಿಯಾಗ್ತಾನ ಎನ್ನುವುದನ್ನ ಕಾದು ನೋಡ್ಬೇಕಿದೆ. ಈಗ ಅಮೃತಧಾರೆ ಧಾರಾವಾಹಿ ಹೊಸ ಹಂತಕ್ಕೆ ಬಂದಿದೆ. ಮುಂದೇನಾಗುತ್ತೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಗೌತಮ್ ದಿವಾನ್ ಕುಟುಂಬದವರ ಒತ್ತಾಯಕ್ಕೆ ಕಂಪನಿ ಆರಂಭಿಸಿದ್ದಾನೆ. ಈ ಕಂಪನಿ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ್ದು ಆಪ್ ತಯಾರಿಸುವ ಮೂಲಕ ಷೇರು ಮಾರುಕಟ್ಟೆ ಬ್ರೋಕರ್ ಆಪ್ ಇದಾಗಿದೆ. ಗೌತಮ್ ಯಶಸ್ವಿ ಉದ್ಯಮಿ. ಆತ ಮುಟ್ಟಿದ್ದಲ್ಲ ಚಿನ್ನ ಆಗುತ್ತದೆ. ಈಗಲೂ ಹಾಗೆಯೇ ಆಗುತ್ತದೆಯೇ ಎನ್ನುವ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಾ ಇದೆ. ಅಮೃತಧಾರೆ ಧಾರಾವಾಹಿ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಝೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣುತ್ತಿದೆ. ನಾನು ಸುಮ್ಮನೆ ಎಕ್ಸಾಮಿಗೆ ಹೋಗ್ತಾ ಇದ್ವಲ್ಲ. ನಂಗೆ ಲೊಕೇಶನ್ ಕಳಿಸು, ನಾನು ಈಗಲೇ ಬರ್ತೀನಿ. ಬಾವ್ನವ್ರೆ.